ಈ ವಿಡಿಯೋಗಳೆಲ್ಲ ನೋಡಿದಾಗ ಒಂದು ಸ್ವಲ್ಪ ಭಯ ಆಗತ್ತೆ. ಮತ್ತು ಒಂದು ಸ್ವಲ್ಪ ಚಿತ್ರವಾಗಿರತ್ತೆ. ಅಂದರೆ ಬೊಂಬೆ ಇರತ್ತೆ. ಆ ಬೊಂಬೆಗೆ ಒಂದಿಷ್ಟು ಅರ್ಶಿನ, ಇಷ್ಟು ಕುಂಕುಮ, ಅದೇನೇನೋ ದಾರ ಕಟ್ಟಿರ್ತಾರೆ. ಅವು ಏನೋ ತಾಮ್ರದಲ್ಲಿ ಏನೋ ಹಾಕ್ಬಿಟ್ಟು ಮಳೆ ಹೊಡೆದಿರ್ತಾರೆ. ಏನು ಪ್ರಯೋಗ? ತಂತ್ರಶಾಸ್ತ್ರದಲ್ಲಿ ಏನಿದು? ನೋಡಿ, ಇದನ್ನ ಯಂತ್ರ, ಮಂತ್ರ ಮತ್ತು ತಂತ್ರಶಾಸ್ತ್ರದಲ್ಲಿ ಪುತ್ಥಳಿ ಪ್ರಯೋಗ ಅಂತ ಹೇಳ್ತೀವಿ. ಅದಕ್ಕೆ ತಂತ್ರ ಮಾರ್ಗದಲ್ಲೇನೇ ಏಟಿಗೆ ಎದುರೇಟ ಅಥವಾ ಬೇರೆ ಏನಾದರೂ ಸೊಲ್ಯೂಷನ್ನ ಹಿಂಗೆ ಅಂತ? ನೋಡಿ, ಒಂದು ಮಾತು ಹೇಳ್ತೀನಿ. ತಂತ್ರಕ್ಕೆ ಪ್ರತಿತಂತ್ರ, ಹ್ಮ್. ರಕ್ತಕ್ಕೆ ರಕ್ತ, ಬಲಿಗೆ ಪ್ರತಿಬಲಿ. ಇದು ತಂತ್ರದಲ್ಲಿರುವಂತಹ ಮೂಲ ಸಿದ್ಧಾಂತ. ಅವ್ರ ಮೇಲೆ ಯಾರಾದರೂ ಹಿಂಗೇನಾದ್ರು ಪ್ರಯೋಗ ಮಾಡಿದ್ದಾರೆ ಅಂತ ಅಂದಾಗ ಅದ್ರ ಉಚ್ಚಾಟನೆ ಅಷ್ಟೊಂದು ಕಷ್ಟನಾ? 100% ಉಚ್ಚಾಟನೆ ಅನ್ನುವಂಥದ್ದು ಸುಲಭ ಕ್ರಿಯೆ ಅಲ್ಲ. ಹೋಮ ಅಥವಾ ಬೇರೆ ತಂತ್ರದ ಮುಖಾಂತರ ಆ ಒಂದು ಬೊಂಬೆಯಲ್ಲಿರೋ ಶಕ್ತಿನ ನಿಷ್ಕ್ರಿಯ ಮಾಡಬೇಕಾ ಹೆಂಗೆ ಅಂತ? ಗೊಂಬೆಯಲ್ಲಿರುವಂಥ ಶಕ್ತಿಯನ್ನ ಮೊದಲು ನಿಷ್ಕ್ರಿಯ ಮಾಡಿ ಈ ವ್ಯಕ್ತಿಗೆ ಜೀವಗಳೇ ಕೊಡಬೇಕು. ದೇವ್ರ ಬಗ್ಗೆ ಯೋಚನೆ ಮಾಡೋವಂಥವ್ರು ಒಂದು ಭಾಗ. ಇನ್ನೊಂದು, ದೇವರೇ ಇನ್ನೂ ಕೆಲವೊಬ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಅದು ಎರಡನೇ ಭಾಗ. ಈಗ ದೇವರೇ ಕೆಲವೊಬ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಯಾಟಗರಿಗೆ ಹೋದಾಗ ಅವ್ರಿಗೂ ಇದು ತಾಕೋ ಸಾಧ್ಯತೆಗಳಿರತ್ತ ಅಂತ. ದೈವ ಶಕ್ತಿ ಇದ್ದಾಗ, ದುಷ್ಟಶಕ್ತಿ ಇದ್ದಾಗ ದೈವಶಕ್ತಿ ಇದ್ದೇ ಇರುತ್ತೆ. ಧರ್ಮವು ರಕ್ಷಿತ ರಕ್ಷಿತ ಅಂತ ಹೇಳ್ತೀವಿ. ವಾಹಿನಿ ಟಿವಿ ಎಲ್ಲ ವೀಕ್ಷಕರಿಗೂ ಸ್ವಾಗತ, ಸುಸ್ವಾಗತ. ಈಗಲೇ ನೀವು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ನೋಡಿದ್ರೆ ಸರ್ವೇ ಸಾಮಾನ್ಯವಾಗಿ ಈ ಬೊಂಬೆ ಪ್ರಯೋಗ ಅಂತ ಮಾಡ್ತಾರೆ. ಅಂದರೆ ಬೊಂಬೆ, ಚಿಕ್ಕ ಮಣ್ಣಿನ ಬೊಂಬೆನೋ ಮರದ ಬೊಂಬೆನೋ ಇರುತ್ತೆ. ಆ ಬೊಂಬೆಗೆ ಬಲಗೈ ಚುಚ್ಚಿದ್ರೆ ಇನ್ಯಾರಿಗೋ ಆ ಬೊಂಬೆನ ನೋಡಿ ಯಾರು ಮಾಡಿರ್ತಾರೋ ಅವ್ರಿಗೆ ಅಲ್ಲಿ ಬಲಗಡೆ ಕೈ ನೋವಾಗಂಗೆ ಆಗ್ತಿರತ್ತೆ. ಅಥವಾ ಭೂಮಿ ಆಗಿದಾಗ ಮನೆ ಸುತ್ತಮುತ್ತ ಮಡಕೆ ಜೊತೆಗೆ ಈ ಚಿಕ್ಕ ಚಿಕ್ಕ ಬೊಂಬೆಗಳೆಲ್ಲ ಸಿಗತ್ತೆ. ಆಮೇಲೆ ಆ ಬೊಂಬೆದು ಕಾಲು ಮುರಿದ್ರೆ ಇಲ್ಲಿ ಯಾರ್ದೋ ಬೊಂಬೆ ಮನುಷ್ಯದೇನೆ ಕಾಲು ಮುರಿದೋಗತ್ತೆ ಅಂತ ಎಲ್ಲ ಹೇಳ್ತಾರೆ. ಅಸಲಿಗೆ ಇದು ಏನು? ಇದು ನಿಜಾನಾ? ನಿಜ ಅಂದರೆ ಯಾರ್ಯಾರು ಪ್ರಯೋಗ ಮಾಡ್ತಾರೆ ಇದನ್ನ? ಯಾವುದಕ್ಕೆ ಪ್ರಯೋಗ ಮಾಡ್ತಾರೆ? ಇದಕ್ಕೇನಾದ್ರು ಪರಿಹಾರ ಇದೆಯಾ? ಅಂತ ಸಾಕಷ್ಟು ಡೌಟ್‌ಗಳು ಸುಮಾರು ದಿನದಿಂದ ನನ್ನ ಕಾಡ್ತಿದೆ. ಈ ಎಲ್ಲ ಡೌಟ್‌ಗಳ್ನ ಇವತ್ತು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೆ ನಮ್ಮ ಜೊತೆ ತಾಂತ್ರಿಕ ಮನೆತನದ ದೈವಜ್ಞ ತಾಂತ್ರಿಕ್ ಗಜೇಂದ್ರ ಜೋಶಿ ಅವರಿದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡ್ತಾ ಈ ಒಂದು ವಿಚಾರದ ಬಗ್ಗೆ ಒಂದು ಸ್ವಲ್ಪ ಅಧ್ಯಯನ ಮಾಡೋಣ, ತಿಳ್ಕೊಳ್ಳೋಣ, ಮತ್ತೆ ಒಂದು ಕನ್ಕ್ಲೂಷನ್‌ಗೂ ಬರೋಣ. ಗುರುಗಳೇ ನಮಸ್ತೆ. ನಮಸ್ಕಾರ. ಗುರುಗಳೇ, ಮೊದಲನೇದಾಗಿ ಈ ವಿಡಿಯೋಗಳೆಲ್ಲ ನೋಡಿದಾಗ ಒಂದು ಸ್ವಲ್ಪ ಭಯ ಆಗತ್ತೆ. ಮತ್ತು ಒಂದು ಸ್ವಲ್ಪ ಚಿತ್ರವಾಗಿರತ್ತೆ. ಅಂದರೆ ಬೊಂಬೆ ಇರತ್ತೆ. ಆ ಬೊಂಬೆಗೆ ಒಂದಿಷ್ಟು ಅರ್ಶಿನ, ಇಷ್ಟು ಕುಂಕುಮ, ಅದೇನೇನೋ ದಾರ ಕಟ್ಟಿರ್ತಾರೆ. ಅವು ಏನೋ ತಾಮ್ರದಲ್ಲಿ ಏನೋ ಹಾಕ್ಬಿಟ್ಟು ಮಳೆ ಹೊಡೆದಿರ್ತಾರೆ. ಏನು ಪ್ರಯೋಗ? ತಂತ್ರಶಾಸ್ತ್ರದಲ್ಲಿ ಏನಿದು? ನೋಡಿ, ಇದನ್ನ ಯಂತ್ರ, ಮಂತ್ರ ಮತ್ತು ತಂತ್ರಶಾಸ್ತ್ರದಲ್ಲಿ ಪುತ್ಥಳಿ ಪ್ರಯೋಗ ಅಂತ ಹೇಳ್ತೀವಿ. ತಂತ್ರ ಭಾಷೆಗಳಲ್ಲಿ ಇದನ್ನ ಪುತ್ಥಳಿ ಪ್ರಯೋಗ. ಏನು ಪುತ್ಥಳಿ ಅಂದ್ರೆ? ಪುತ್ಥಳಿ ನಾವು ಅಂದ್ರೆ? ರೂಢಿನಾಮದಲ್ಲಿ ಹೇಳ್ಬೇಕಾದ್ರೆ ಪುತ್ಥಳಿ ಅಂದ್ರೆ ಒಂದು ಒಂದು ಮೂರ್ತಿ ಅಥವಾ ಗೊಂಬೆ. ಅಂದ್ರೆ ಇವಾಗ ಫಾರ್ ಗೊಂಬೆ ಎಕ್ಸಾಂಪಲ್ ಪ್ರಯೋಗ ಅಂತ ಹೇಳ್ತೀವಿ ನಾವು ಇದನ್ನ. ಯಾರ್ದೋ ಇವಾಗ ಇದು ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಕೆ ಅನಾವರಣ ಅಂತಾರಲ್ಲ, ಆ ಥರನ ಆ ತರ ಪುತ್ಥಳಿಕೆ? ಅಲ್ಲ. ಪುತ್ಥಳಿಕೆ ಅಂದ್ರೆ ಬೇರೆ. ಪುತ್ಥಳಿ ಪ್ರಯೋಗ ಇದು. ಹ್ಮ್. ಪುತ್ಥಳಿ ಅಂದ್ರೆ ಒಂದು ಗೊಂಬೆ. ಹ್ಮ್. ಮನುಷ್ಯನ ರೂಪದಲ್ಲಿರುವಂತಹ, ಮಾನವ ರೂಪದಲ್ಲಿರುವಂತಹ ಒಂದು ಗೊಂಬೆ ಆಕಾರ. ಈ ಗೊಂಬೆ ಆಕಾರದಲ್ಲಿ ಮಾಡುವ ಕೆಲವೊಂದು ದುಷ್ಟ ಪ್ರಯೋಗಗಳು, ನೀಚ ಪ್ರಯೋಗಗಳನ್ನ ಹ್ಮ್. ಪುತ್ಥಳಿ ಪ್ರಯೋಗ ಅಂತೇಳಿ ತಂತ್ರ ಭಾಷೆಯ ಹೆಸರು. ಈ ಪುತ್ಥಳಿ ಪ್ರಯೋಗವನ್ನ ಬಹಳಷ್ಟು ಜನಗಳು, ಬಹಳಷ್ಟು ಮಾಂತ್ರಿಕರು ಮತ್ತು ವಾಮಾಚಾರಿಗಳು, ಹ್ಮ್. ಅಘೋರಿಗಳು ಹ್ಮ್. ಮತ್ತು ಕಾಪಾಲಿಕರು ಹ್ಮ್. ಇಂತಹ ಪ್ರಯೋಗಗಳನ್ನ ಮಾಡ್ತಾರೆ. ಈಗಿನ ಕಾಲಘಟ್ಟದಲ್ಲಿ ಇಂತಹ ಪ್ರಯೋಗಗಳನ್ನ ಕೆಲವೊಂದು ವಿಧಿವಿಧಾನಗಳ ಮೂಲಕ ಮಾಡುವಂತ ಪದ್ಧತಿ ಇದೆ. ಓಕೆ. ಆ ವಿಧಾನಕ್ಕೆ ಬರೋಣ ಗುರುಗಳೇ. ಬಟ್ ಅದಕ್ಕಿಂತ ಮುಂಚೆ ಈ ಗೊಂಬೆ ಪ್ರಯೋಗ ನೀವು ಹೇಳಿದ್ರಿ, ಪುತ್ಥಳಿಕೆ ಪ್ರಯೋಗ ಅಂತ ಅಂದ್ರಿ. ಬೇಸಿಕ್ಲಿ ಈ ಪುತ್ಥಳಿಕೆ ಪ್ರಯೋಗನ ಯಾರು ಯಾವ ಕಾರಣಕ್ಕೆ ಮಾಡಿಸ್ತಾರೆ? ಅಂದ್ರೆ ಇದು ಒಳ್ಳೇದಕ್ಕೋಸ್ಕರ ಬಳಸ್ಕೊಂಬೋದಾ ಅಥವಾ ಬರೀ ಕೆಟ್ಟದಕ್ಕ, ಹೇಗೆ ಅಂತ? 90 ಭಾಗ ಇದನ್ನ ಉಪಯೋಗ ಮಾಡೋದೇ ಕೆಟ್ಟ ಕಾರ್ಯಕ್ಕೆ. ಹ್ಮ್. ಇನ್ನ 10 ಭಾಗ ಇದನ್ನ ಒಳ್ಳೆ ಕಾರ್ಯಕ್ಕೂ ಉಪಯೋಗ ಮಾಡಬಹುದು. ಹ್ಮ್. ಆ ಮನುಷ್ಯನ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಇದು. ಹ್ಮ್. ಅಂದ್ರೆ ಸಮಸ್ಯೆ ಮೇಲೆ ಮತ್ತು ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗ್ತಾ ಹ್ಮ್. ಹೋಗುತ್ತೆ. ಈಗ ಈ ಗೊಂಬೆ ಪ್ರಯೋಗವನ್ನ ಯಾತಕ್ಕೋಸ್ಕರ ಮಾಡ್ತಾರೆ? ಶತ್ರುಗಳ ಒಂದು ವಿಚಾರವಾಗಿ ಮಾಡ್ತಾರೆ. ಹ್ಮ್. ಅಥವಾ ಯಾರೇ ಆಗಿರಬಹುದು. ಹ್ಮ್. ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಛಾಯೆ ಇದ್ರೆ ಸಾಕು. ಹ್ಮ್. ಒಬ್ಬ ವ್ಯಕ್ತಿಯ ಛಾಯೆ ಕೊಟ್ರೆ ಎಲ್ಲವನ್ನು ಮಾಡಕ್ಕಾಗತ್ತಾ ಅಂತ ಹೇಳಬಹುದು. ಹ್ಮ್. ಖಂಡಿತವಾಗಲೂ ಅದರದ್ದೇ ಆದಂತ ಕೆಲವೊಂದು ವಸ್ತುಗಳನ್ನ ತಗೊಂಡು ಹ್ಮ್. ಇಂತಹ ಪ್ರಯೋಗಗಳನ್ನ ಹ್ಮ್. 100% ಮಾಡಬಹುದು. ಓಕೆ. ಈಗ ಆ ಬೊಂಬೆನ
ಮಾಡೋದ್ ಹೇಗೆ? ಮತ್ತೆ ಆ ಬೊಂಬೆಯ ಒಂದು ಯಾವ ಮೆಟೀರಿಯಲಲ್ಲಿ ಮಾಡ್ತಾರೆ? ಯಾವ ವಸ್ತುವಲ್ಲಿ ಮಾಡ್ತಾರೆ? ಮತ್ತೆ ಆ ಬೊಂಬೆಗೆ ಇವಾಗ ಈ ಯಾರನ್ನೋ ಮನಸ್ಸಲ್ಲಿ ಇಟ್ಕೊಂಡು ಒಂದು ಬೊಂಬೆ ಪ್ರಯತ್ನ ಒಂದು ಬೊಂಬೆನ ತಯಾರು ಮಾಡಿ, ಆ ಬೊಂಬೆದು ಕೈ ಏನಾದ್ರು ಮುರಿದ್ರೆ ಆ ಮನುಷ್ಯನ್ನ ಯಾರ್ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೋ ಅವ್ರ ಕೈ ಮುರಿದೋಗೋ ಚಾನ್ಸ್ ಇರತ್ತೆ. ಇದು ಕೆಲ್ಸ ಹೆಂಗ್ ಮಾಡತ್ತೆ ಅಂತ? ಬಿಕಾಸ್ ಒಬ್ಬ ಮಾಡರ್ನ್ ಡೇ ಹುಡುಗನಾಗಿ ನಾನು ನೋಡಂಗಿದ್ರೆ ಅದು ನನಗೆ ಎಲ್ಲಾನು ಲಾಜಿಕ್ ನೋಡುವಂತಹ ಜನರೇಷನ್‌ನಿಂದ ನಾನು ಬಂದಿರೋದಾಗಿರೋದ್ರಿಂದ, ಹ್ಮ್. ಇದು ಲಾಜಿಕ್ ಏನು? ಹೆಂಗ್ ಕೆಲಸ ಮಾಡತ್ತಿದು ಅಂತ ನನಗೆ ಬಹಳ ಗೊತ್ತಾಗ್ತಿಲ್ಲ. ಬಹಳ ಒಳ್ಳೆ ಪ್ರಶ್ನೆ ಇದು. ಹ್ಮ್, ಪುತ್ಥಳಿ ಪ್ರಯೋಗ, ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡುವುದು. ಮೊದಲನೇದಾಗಿ ಪುತ್ಥಳಿಯ ವಿಧಿವಿಧಾನಗಳ ಬಗ್ಗೆ ತಿಳ್ಕೊಬೇಕು. ಹ್ಮ್, ಆ ಸುಟ್ಟಿರುವಂತಹ ಒಂದು ಹೆಣದ ಬೂದಿ, ಹ್ಮ್, ಹೆಣದ ಭಸ್ಮ ಅಂತ ಹೇಳ್ತೀವಿ ಅದನ್ನ. ಹ್ಮ್, ಒಂದು. ಎರಡನೇದು ವ್ಯಕ್ತಿಯ ಕುರುಹುಗಳು. ಕುರುಹುಗಳಂದ್ರೆ ಆ ವ್ಯಕ್ತಿಯ ಒಂದು ಉಗುರಾಗಿರಬಹುದು, ಕೂದಲಾಗಿರಬಹುದು, ಅಥವಾ ಫೋಟೋ ಆಗಿರಬಹುದು, ಈಗ ಭಸ್ಮ ಅಂದ್ರೆ ಆ ವ್ಯಕ್ತಿದ ಅಥವಾ ಬೇರೆ ಅದು? ಬೇರೆಯವ್ರದ್ದು. ಹ. ಚಿತಾಭಸ್ಮ ಹ್ಮ್, ಮತ್ತು ಈ ವ್ಯಕ್ತಿಯ ಕುರುಹುಗಳು, ಹ್ಮ್, ಮಣ್ಣು, ಹುತ್ತದ ಮಣ್ಣು, ಹ್ಮ್, ಇಷ್ಟೆಲ್ಲ ಬಾವಿ ನೀರು ಇದೆಲ್ಲ ತಗೊಂಡು ಪುತ್ಥಳಿ ಆಕಾರ ಮಾಡ್ತಾರೆ. ಹ್ಮ್, ಒಂದು ಭಾಗ. ಇದು ಉಗ್ರ ರೂಪದ ಪೂಜೆ. ಹ್ಮ್, ಇವಾಗ ಕೆಲವೊಂದು ಹಂತದಲ್ಲಿ ಮೈದಾ ಹಿಟ್ಟಿಂದ ಮಾಡ್ತಾರೆ, ಅಕ್ಕಿ ಹಿಟ್ಟಿಂದ ಮಾಡ್ತಾರೆ. ಕೆಲವೊಂದು ಹಿಟ್ಟಿಂದನೂ ಕೂಡ ಪುತ್ಥಳಿಗಳನ್ನ ಪ್ರಯೋಗ ಮಾಡ್ತಾರೆ. ಹ್ಮ್, ಇಲ್ಲಿ ಮಾಡುವಂಥದ್ದು ಉಗ್ರ ಪೂಜೆಗಳು. ಇದೆಲ್ಲ ಹುತ್ತದ ಮಣ್ಣು ತೆಗೆದು ಆ ವ್ಯಕ್ತಿಯ ಆಕಾರಗಳನ್ನ ಮಾಡಿ, ಕೆಲವೊಂದು ಮಂಡಲಗಳನ್ನ ಹಾಕಿ, ಆ ಹ್ಮ್, ವ್ಯಕ್ತಿಯನ್ನ, ಆ ಪುತ್ಥಳಿಯನ್ನ ಆ ಮಂಡಲದ ಮಧ್ಯೆ ಇಟ್ಟು ಕೆಲವೊಂದು ಮಂತ್ರ ಉಚ್ಚಾರಣೆಗಳು ಅಂತ ಹೇಳ್ತೀವಿ. ಹ್ಮ್, ಉಗ್ರ ರೂಪದ ಮಂತ್ರ ಉಚ್ಚಾರಣೆಗಳು. ಹ್ಮ್, ಆ ವ್ಯಕ್ತಿಗೂ ಮತ್ತು ಈ ಗೊಂಬೆಗೂ ಒಂದು ಸಂಪರ್ಕ ಏರ್ಪಡುತ್ತೆ. ಹ್ಮ್, ಆ ಪುತ್ಥಳಿಗೆ ಏನ್ ಮಾಡ್ತಾರೆ ಇವರು, ಪ್ರಾಣ ಕಳೆ, ಕೆಟ್ಟ ರೀತಿಯಾದಂತಹ ಕೆಲವೊಂದು ಮಂತ್ರಗಳನ್ನ ಹೇಳಿ ಜೀವ ಕಳೆಯನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಹ್ಮ್, ಆ ವ್ಯಕ್ತಿಗೂ ಮತ್ತು ಈ ಗೊಂಬೆಗಳಿಗೂ ಒಂದು ಸಂಪರ್ಕ, ಹ್ಮ್, ಬಾಹ್ಯ ಸಂಪರ್ಕ ಅನ್ನುವಂಥದ್ದು ಏರ್ಪಡುತ್ತೆ. ಹ್ಮ್, ಏರ್ಪಟ್ಟಾಗ ಈ ಗೊಂಬೆಗಳಿಗೆ ಏನಾದ್ರೂ ಹ್ಮ್, ಹಾನಿ ಉಂಟು ಮಾಡಿದ್ರೆ, ಹ್ಮ್, ಅಥವಾ ಕೈಗೆ ಏನಾದ್ರೂ ಹಾನಿ ಉಂಟು ಮಾಡುವಂಥದ್ದು, ಗೊಂಬೆ ಕಾಲು ಮುರಿಯುವಂಥದ್ದು, ಅಥವಾ ಏನಾದ್ರೂ ಒಂದು ವಿಚಾರ ಮಾಡುವಂಥದ್ದು ಮಾಡಿದಾಗ, ಹ್ಮ್, ಆ ವ್ಯಕ್ತಿಗೆ, ಆ ಸಂಪರ್ಕದಲ್ಲಿ ಇರುವಂತಹ ವ್ಯಕ್ತಿಗೆ ಹ್ಮ್, ಆ ಪ್ರಕ್ರಿಯೆ ಉಂಟಾಗ್ತಾ ಇರುತ್ತೆ. ಸಂಪರ್ಕ ಅಂದ್ರೆ ಸ್ಪರ್ಶ ಆಗ್ತಾ ಇರುತ್ತೆ ಅದು. ಹ್ಮ್, ಯಾವ ರೀತಿಯಲ್ಲಿ, ಈಗ ನಾನು ಹೀಗೆ ಕುಂತು ಈಗ ಒಂದು ವಿಚಾರದಲ್ಲಿ ನಾನು ಏನೋ ಒಂದು ಮಂತ್ರ ಸಾಧನೆ ಮಾಡ್ತಾ ಇದ್ದಾಗ, ಈಗ ಆ ಸಾಧನೆ ನಿಮಗೂ ಕೂಡ ತಾಕತ್ತದು. ಹ್ಮ್, ಅಂಥ ಕ್ರಿಯೆಗಳಾಗುತ್ತೆ ಇದು. ಹ್ಮ್, ಮತ್ತೆ ಒಬ್ಬೊಬ್ರಿಗೂ ಕೂಡ ಇದಕ್ಕೆ ಶತ್ರು ಮಾರಣ ಪ್ರಯೋಗಗಳು ಉಪಯೋಗಿಸ್ತಾರೆ, ಹ್ಮ್, ವಶೀಕರಣ ಪ್ರಯೋಗಕ್ಕೂ ಉಪಯೋಗಿಸ್ತಾರೆ, ಸ್ತಂಭನ ಪ್ರಯೋಗಕ್ಕೂ ಉಪಯೋಗಿಸ್ತಾರೆ. ಹ್ಮ್, ಮತ್ತೆ ಈ ಕ್ರಿಯೆಯನ್ನ ಬುದ್ಧಿಸ್ತಂಭನ ಹ್ಮ್, ಮತ್ತು ಒಂದು ಆ ವ್ಯಕ್ತಿಗೆ ಆರೋಗ್ಯಕ್ಕೆ ಹಾನಿ ಮಾಡಬೇಕಾಗಿರುವಂಥದ್ದು, ಹ್ಮ್, ಮತ್ತೆ ಅವರಿಗೆ ತೊಂದರೆ ಮಾಡುವಂಥದ್ದು, ಹ್ಮ್, ಆ ವ್ಯಕ್ತಿಯನ್ನ ಸರ್ವನಾಶ ಮಾಡೋದಕ್ಕೆ ಒಂದು ಭಾಗ. ಎರಡನೇದು, ಆ ವ್ಯಕ್ತಿಯ ಬುದ್ಧಿ, ಮನಸ್ಸು, ದೇಹ ಇವ್ರ ಹಿಡಿತದಲ್ಲಿರುವಂತಹ ರೀತಿಯಲ್ಲಿ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡಬಹುದು. ಗುರುಗಳೇ ಈಗ ನನ್ನದು ಇನ್ನೊಂದು ಪ್ರಶ್ನೆ ಏನು ಅಂತ ಅಂದ್ರೆ, ಇವಾಗ ವಸ್ತುಗಳನ್ನ ಬಳಸಿ ಆ ಒಂದು ಬೊಂಬೆಗಳನ್ನ ಮಾಡ್ತಾರೆ. ಆ ಒಂದು ವ್ಯಕ್ತಿ ಎಲ್ಲೇ ಇರ್ಲಿ, ಆ ವ್ಯಕ್ತಿದು ವಸ್ತು ಸಿಕ್ಕಿದ್ರೆ ಮಾಡ್ತಾನೆ ಅಂದ. ಹ್ಮ್. ಆ ವಸ್ತುಗಳ ಲಿಸ್ಟ್ ಏನು ಅಂತ? ಮೊದಲನೇದಾಗಿ ಆ ವ್ಯಕ್ತಿಯ ಒಂದು ಛಾಯೆ, ಫೋಟೋ, ಛಾಯೆ ಅಂದ್ರೆ? ಫೋಟೋ. ಫೋಟೋ. ಎರಡನೇದು, ಆ ವ್ಯಕ್ತಿಯ ಸ್ವರೂಪ ಹೇಗಿರುತ್ತೆ, ಅಂದ್ರೆ? ಆಕಾರ. ಆ ಹ್ಮ್, ವ್ಯಕ್ತಿ ಸ್ಥೂಲಕಾಯನ, ಅಥವಾ ಹ್ಮ್, ನೀಲಕೇಶನ, ಅಥವಾ ಯಾವ ಬೂದಿ ಬಣ್ಣ ಕೆಂಪಾಗಿರ್ತಾನ, ಹ್ಮ್, ಆ ವಸ್ತು ಆಕಾರ ಹೇಗಿರುತ್ತೆ ಅನ್ನುವಂಥ ವಿಚಾರ. ಹ್ಮ್, ಮತ್ತು ಆ ವ್ಯಕ್ತಿಯ ಹ್ಮ್, ಉಗುರು, ಕೂದಲು, ಬಟ್ಟೆ, ಹ್ಮ್, ಕಾಲು ಧೂಳಿನ ಮಣ್ಣು, ಹ್ಮ್, ಇದೆಲ್ಲನೂ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹ್ಮ್, ಇನ್ನು ಮಾರಣ ಪ್ರಯೋಗಗಳಿಗೆ ಕೆಲವೊಂದು ಅಂಶಗಳು ಬೇಕಾಗುತ್ತೆ. ರಕ್ತ ಬೇಕಾಗ್ತದೆ ಆ ವ್ಯಕ್ತಿದು, ಮತ್ತೆ ಕೆಲವೊಂದು ಬೇರೆ ಬೇರೆ ವಸ್ತುಗಳು ಬೇಕಾಗುತ್ತೆ. ಹ್ಮ್. ಆ ವಸ್ತುಗಳನ್ನ ತಗೊಂಡು ಈ ಪ್ರಯೋಗಗಳನ್ನ ಮಾಡ್ತಾರೆ. ಓಕೆ. ಗುರುಗಳೇ ಈಗ ಇನ್ನೊಂದು ರೀಸೆಂಟಾಗಿ ಆಹ್, ಕೆಲವೊಂದು ನ್ಯೂಸಲ್ಲಿ ನಾವು ಸುಮಾರು ಜನ ನೋಡಿರ್ತಾರೆ. ಏನಂದ್ರೆ ಒಬ್ರು ಯಾರೋ ನ್ಯೂಸಲ್ಲಿ ಬಂದ್ಬಿಟ್ಟು ಹೇಳ್ತಾರೆ, "ಏ ಇಲ್ಲ ರೀ ಇನ್ನೊಬ್ರು ಯಾರೋ ರಾಜಕಾರಣಿ ಮೇಲೆ ಅದು ಪಾಪ ಅದು ಇನ್ನೇನೋ ಪ್ರಯೋಗ ಆಗಿದೆ. ಅದಕ್ಕೇನೋ ಅವ್ರ ಹೆಲ್ತ್ ಅಷ್ಟೊಂದು ಅಪ್ಸೆಟ್ ಆಗಿರೋದು" ಅಂತ ಎಲ್ಲ ಅಂತಾರಲ್ಲ. ನನ್ನ ಹ್ಮ್. ಪ್ರಶ್ನೆ ಇಷ್ಟು. ಹ್ಮ್. ಈಗ ಯೂಶುವಲಿ ರಾಜಕಾರಣಿಗಳು ಅಂದ್ರೆ ಅವ್ರ ಹತ್ರ ದುಡ್ಡಿರತ್ತೆ, ಕಾಂಟ್ಯಾಕ್ಟ್ಸ್ ಇರತ್ತೆ. ಹಿಂಗ್ ಹೋಗ್ಬೋದು ಅವ್ರು ಯಾವ ದೇವಸ್ಥಾನಕ್ಕೆ ಬೇಕಾದ್ರೂ. ಹ್ಮ್. ಅಥವಾ ಯಾವ ಮಾಂತ್ರಿಕರ ಹತ್ರ ಹಿಂಗ್ ಹೋಗ್ಬೋದು. ಹ್ಮ್. ಹಿಂಗಿದ್ದಾಗ ಅವ್ರ ಮೇಲೆ ಯಾರಾದ್ರೂ ಹಿಂಗೇನಾದ್ರು ಪ್ರಯೋಗ ಮಾಡಿದ್ದಾರೆ ಅಂತ ಅಂದಾಗ, ಹ್ಮ್. ಅದ್ರ ಉಚ್ಚಾಟನೆ ಅಷ್ಟೊಂದು ಕಷ್ಟನಾ? 100% ಉಚ್ಚಾಟನೆ ಅನ್ನುವಂಥದ್ದು ಸುಲಭ ಕ್ರಿಯೆ ಅಲ್ಲ. ಹ್ಮ್, ಈಗ ನಿಮ್ಮ ಒಬ್ಬ ವ್ಯಕ್ತಿಯ ಮೇಲೆ ಮಾರಣ ಪ್ರಯೋಗ ಆಗಿದ್ರೆ ಹ್ಮ್. ಯಾವ ಹಂತದಲ್ಲಿದ್ದಾನೆ ಅನ್ನುವಂಥದ್ದನ್ನ ಫಸ್ಟ್ ತಿಳ್ಕೊಬೇಕು ಅದನ್ನ. ಹೇಗ್ ಗೊತ್ತಾಗತ್ತೆ? ಆ ವ್ಯಕ್ತಿಯ ಸ್ವರೂಪ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತೆ ಪ್ರಶ್ನೆಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಏನ್ ಪ್ರಶ್ನೆಗಳಂದ್ರೆ ಈಗ ಏನು? ಕೆಲವೊಂದು ಗುಪ್ತ ಪ್ರಶ್ನೆಗಳು ಬರುತ್ತೆ. ಇದ್ರ ಈ ಕ್ರಿಯೆ ನಡೆದು ಎಷ್ಟು ದಿನ ಆಗಿದೆ? ಈ ವ್ಯಕ್ತಿ ಮೇಲೆ ಯಾವ ಪ್ರೇತ ಬಿಟ್ಟಿದ್ದಾನೆ, ಅಂದ್ರೆ ಬ್ರಹ್ಮ ಬೇತಾಳನ, ಅಥವಾ ಪಿಶಾಚಿನ, ಅಥವಾ
ಭೂತ, ಪ್ರೇತ, ಪಿಶಾಚಿಗಳು, ಬ್ರಹ್ಮ ರಾಕ್ಷಸರುಗಳು ಅಂತ ಬರ್ತದೆ. ಇಂತಹ ಕ್ರಿಯೆಗಳಾಗಿದೆಯಾ? ಅಥವಾ ಇವರ ಮೇಲೆ ಏನಾದರೂ ಶವಸಾಧನ ಪದ್ಧತಿಗಳು ಮಾಡಿದಾರಾ? ಅಥವಾ ಈ ವ್ಯಕ್ತಿಯ ವಿಚಾರದಲ್ಲಿ ಇನ್ನೂ ಏನೇನು ಪದ್ಧತಿಗಳಾಗಿದೆ ಅಂತ ನೋಡ್ತೀವಿ ನಾವು. ಹ್ಮ್. ನೋಡಿದಾಗ ಈ ವ್ಯಕ್ತಿ ಬರ್ತಾ 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 ಏನಾಗ್ತಾ ಇರ್ತಾನೆ, ಬಹಳ ಚೆನ್ನಾಗಿರುವಂಥ ವ್ಯಕ್ತಿ ಸಣ್ಣಗೆ ಒಣಗ್ತಾ ಬರ್ತಾನೆ. ರಕ್ತಹೀನತೆ ಉಂಟಾಗ್ತಾ ಇರುತ್ತೆ. ಹ್ಮ್. ಅವನಿಗೆಲ್ಲ ರಿಪೋರ್ಟ್ ಏನಾಗುತ್ತೆ, ನಾರ್ಮಲೇ ಇರುತ್ತೆ. ಹ್ಮ್. ಎಲ್ಲ ಚೆನ್ನಾಗಿರುತ್ತೆ. ಅವನ ಅಸ್ತಿತ್ವ ಅವ್ನು ಕಳ್ಕೊಂತಾ ಇರ್ತಾನೆ. ಮಂಕ್ ಆಗಿರ್ತಾನೆ. ಹ್ಮ್. ಅವನು ಆಕ್ಟಿವ್ ಇರೋದಿಲ್ಲ. ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿರೋದಿಲ್ಲ. ಹ್ಮ್. ಕೂದಲೆಲ್ಲ ಉದುರ್ತಾ ಇರುವಂಥದ್ದು. ಹ್ಮ್. ಮತ್ತೆ ಅವನಿಗೆ ದೈವ, ದೇವರು ವಿಚಾರ ಅನ್ನುವಂಥದ್ದು ಆತ್ಮ ಆತ್ಮ ವಿಚಾರಕ್ಕೆ ಮಾತ್ರ ಅವ್ನು ತಿಳಿತಾ ಇರುತ್ತೆ ಅವನಿಗೆ. ಏನೋ ಆಗ್ತಾ ಇದೆ ಅನ್ನುವಂಥದ್ದು ಅವ್ನ ಮನವರಿಕೆ ಆಗ್ತಾ ಇರುತ್ತೆ. ಆದ್ರೆ ಅವನು ಏನು ಮಾಡುವಂಥ ಪರಿಸ್ಥಿತಿಲಿ ಇರಲ್ಲ ಅವನು. ಮುಂದಿಬದ್ಧ ಆಗತ್ತೆ. ಬುದ್ಧಿ ಮಂದ ಮಂದಬುದ್ಧಿ, ಆಗತ್ತೆ. ಹ್ಮ್. ಮಂದಬುದ್ಧಿ ಆಗುತ್ತೆ. ಹ್ಮ್. ಇಷ್ಟೆಲ್ಲನೂ ಆಗುತ್ತೆ. ಇಷ್ಟೆಲ್ಲ ಆದಾಗ ನೆಕ್ಸ್ಟ್ ಅವನಿಗೇನಾಗುತ್ತೆ, ಇದೆಲ್ಲ ಕೊನೆಯ ಹಂತದ ಬಂದಾಗ ಬೆಡ್ ರಿಟರ್ನ್. ಹ್ಮ್. ಬೆಡ್ ರಿಟರ್ನ್ ಆದಾಗ ಮುಗೀತು ಅವನು. 3ನೇ ಹಂತದ ಪ್ರಯೋಗ. ಅಂದ್ರೆ ಇದ್ ಇದು ಒಂಥರ ಕಾಯಿಲೆ ಇದ್ದಂಗೆ. ಸ್ಟಾರ್ಟಿಂಗ್ ನೋಡ್ಕೊಂಡ್ರೆ ಬೇಗ ಕ್ಯೂರು. ಒಂಥರಾ ಕ್ಯಾನ್ಸರ್ ಇದ್ದ ಹಾಗೆ ಇದು. ಹ್ಮ್. ಓಕೆ. ಈ ತರ ಕಾಯಿಲೆ ಇದ್ದ ಹಾಗೆ. ಇದನ್ನ ಹ್ಮ್. ಆದಷ್ಟು ಬೇಗ ತಾವು ನೋಡ್ಕೊಂಡು, ಬೇಗ ಪರಿಹಾರ ಮಾಡ್ಕೊಂಡ್ರೆ ಇದು ಉತ್ತಮವಾದಂಥ ರಿಸಲ್ಟ್ ನೀವು ನೋಡಬಹುದು. ಓಕೆ. ಗುರುಗಳೇ ಈಗ ಪ್ರಶ್ನೆ ಹಾಕ್ದಾಗ ಗೊತ್ತಾಗತ್ತೆ. ಏನ್ ಹ್ಮ್, ಪ್ರಯೋಗ ಮಾಡಿದ್ದಾರೆ ಅಂತ ಹ್ಮ್, ಎಲ್ಲ ಗೊತ್ತಾಗತ್ತೆ. ಈಗ ಯಾರ ಮೇಲೋ ಪ್ರಯೋಗ ಮಾಡಿಸ್ಬಿಟ್ಟಿದ್ದಾರೆ. ರಿಲೇಟಿವ್ಸೋ, ಹ್ಮ್, ಫ್ರೆಂಡ್ಸೋ, ರಾಜಕಾರಣಿಗಳೋ, ದಾಯಾದಿಗಳೋ ಯಾರೋ ಮಾಡ್ಸಿದ್ದಾರೆ. ಹ್ಮ್. ಅದರ ಒಂದು ಸಿಂಪ್ಟಮ್‌ಗಳು ಹೇಗೆ? ಅಂದ್ರೆ ರಾತ್ರಿ ಮನೇಲಿ ಯಾರಾರು ಓಡಾಡ್ದಂಗೆ ಆಗತ್ತಾ? ಇಲ್ಲ ಇದ್ದಕ್ಕಿದ್ದಂಗೆ ಆ ಮನುಷ್ಯ ಅವನ ಬಿಸ್ನೆಸ್ಸಲ್ಲಿ ಬೀಳೋದಾಗ್ಲಿ, ಏನಾಗತ್ತೆ ಆ ವ್ಯಕ್ತಿಗೆ? ಇಂತಹ ಪ್ರಯೋಗ ಆದಾಗ ಫಸ್ಟ್ ಆ ವ್ಯಕ್ತಿಗೆ ಏನಾಗುತ್ತೆ, ಫಸ್ಟ್ ಸಿಂಪ್ಟಮ್ಸ್ ಆಗುವಂಥದ್ದು ಆರೋಗ್ಯದಲ್ಲಿ. ಹ್ಮ್. ದೈಹಿಕವಾಗಿ ಫಸ್ಟು ಕೊರಗ್ತಾನೆ. ಹ್ಮ್. ಕರಗ್ತಾನೆ. ಈಗ ಮಂಜು ಯಾವ ರೀತಿಯಲ್ಲಿ ಕರಗುತ್ತೆ, ಹ್ಮ್. ಆ ರೀತಿಯಲ್ಲಿ ದೈಹಿಕವಾಗಿ ಎಫೆಕ್ಟ್ ಬೀಳುತ್ತೆ. ಹ್ಮ್. ಒಂದೊಂದೇ ಒಂದೊಂದೇ ರೋಗ, ರುಜಿನ, ಕಾಯಿಲೆಗಳಿಗೆ ಒಳಗಾಗ್ತಾನೆ ಮನುಷ್ಯ. ಹ್ಮ್. 2ನೇದು ವೈಯಕ್ತಿಕವಾಗಿ ಕುಗ್ತಾನೆ. ಹ್ಮ್. ಸಾಂಸಾರಿಕವಾಗಿ, ವೈಯಕ್ತಿಕವಾಗಿ, ಮನೆ ವಿಚಾರದಲ್ಲಿ, ಮನೆಯಲ್ಲಿ ಕಿರಿಕಿರಿ, ಗೊಂದಲ, ಅವ್ನು ಸಡನ್ನಾಗಿ ಕೋಪ ಬರುವಂಥದ್ದು, ಸಿಟ್ಟು ಬರುವಂಥದ್ದು, ಹ್ಮ್. ಎಲ್ಲರ ಮೇಲೂ ದ್ವೇಷ ಕಾರುವಂಥದ್ದು. ಅವನಿಗೆ ಮಿತ್ರರು ಶತ್ರುಗಳಾಗ್ತಾರೆ. ಹ್ಮ್. ಬಂಧುಗಳು ಹಿತಶತ್ರುಗಳಾಗ್ತಾರೆ. ಹ್ಮ್. ದಾಯಾದಿಗಳು ಪೂರ್ಣವಾಗಿ ಶತ್ರುಗಳಾಗ್ತಾರೆ. ಅವನು ಏನು ಮಾಡ್ತಾ ಇದ್ದಾನೆ ಅನ್ನುವಂಥ ಪರಿಜ್ಞಾನನೇ ಅವನಿಗಿರೋದಿಲ್ಲ. ಹ್ಮ್. 2ನೇದು. 3ನೇದೇನಾಗುತ್ತೆ, ಸಾಮಾಜಿಕವಾಗಿ ಏನು ಮಾಡ್ತಾನೆ, ಹಾಳು ಮಾಡ್ಕೊಂತಾ ಬರ್ತಾನೆ ಎಲ್ಲ ವ್ಯವಹಾರ, ವಿಚಾರಗಳು. ಹ್ಮ್. ನೆಕ್ಸ್ಟು ಅವನಿಗೆ ಎಲ್ಲರೂ ದೂರ ಆಗಿ ಅವನ ಅಸ್ತಿತ್ವ ಎಲ್ಲ ಕಳ್ಕೊಂಡು ಏನಾಗ್ತಾನೆ, ಒಬ್ಬಂಟಿಯಾಗಿ ಕೊರಗ್ತಾ ಕೂರ್ತಾನೆ. ಹ್ಮ್. ಇದೆಲ್ಲನೂ ಈ ಪುತ್ಥಳಿ ಪ್ರಯೋಗದಲ್ಲಿ, ಈ ಗೊಂಬೆ ವಾಮಾಚಾರ ಕೃತ್ರಿಮಾ ಪ್ರಯೋಗದಲ್ಲಿ ಬರುವಂಥ ಕ್ರಿಯೆಗಳಾಗ್ತಾ ಹೋಗುತ್ತೆ. ಓಕೆ. ಪರಿಹಾರ ಏನ್ ಗುರುಗಳೇ? ಇವಾಗ ಯಾರೋ ಒಬ್ಬ ಹ್ಮ್. ಎಕ್ಸ್, ವೈ, ಝೆಡ್ ಯಾರೋ ಒಬ್ರು ನಿಮ್ಮ ಹತ್ರ ಬಂದ್ರು. ಗುರುಗಳೇ ಹಿಂಗಾಗಿದೆ ಅಂದ್ರೆ ನೀವು ಹೇಳ್ದಂಗೆ ಮೊದಲನೇದಾಗಿ ಪ್ರಶ್ನೆ ನೋಡ್ತೀರಾ. ಪ್ರಶ್ನೆಯಲ್ಲಿ ಗೊತ್ತಾಗತ್ತೆ ಏನ್ ಪ್ರಯೋಗ ಆಗಿದೆ, ಯಾವ ಹಂತದಲ್ಲಿದೆ ಅಂತ. ಅದಕ್ಕೆ ತಂತ್ರ ಮಾರ್ಗದಲ್ಲೇನೆ ಏಟಿಗೆ ಎದುರೇಟಾ? ಅಥವಾ ಬೇರೆ ಏನಾದ್ರೂ ಸೊಲ್ಯೂಷನ್ನಾ? ಹೆಂಗೆ ಅಂತ? ನೋಡಿ, ಒಂದು ಮಾತು ಹೇಳ್ತೀನಿ. ತಂತ್ರಕ್ಕೆ ಪ್ರತಿತಂತ್ರ, ಹ್ಮ್. ರಕ್ತಕ್ಕೆ ರಕ್ತ, ಬಲಿಗೆ ಪ್ರತಿಬಲಿ. ಇದು ಹ್ಮ್. ತಂತ್ರದಲ್ಲಿರುವಂತಹ ಮೂಲ ಸಿದ್ಧಾಂತ. ನಿಯಮ. ಸಿದ್ಧಾಂತ. ಸಿದ್ಧಾಂತಾನೇ. ಹೌದು. ಒಂದು. 2ನೇದೇನಂತ ಹೇಳಿದ್ರೆ, ನುರಿತ ತಂತ್ರಿಗಳಿಂದ, ಯಾರು ಚೆನ್ನಾಗಿ ಇದ್ರ ಬಗ್ಗೆ ತಿಳಿದಿರುವಂತಹ ತಾಂತ್ರಿಕರಿಂದ, ಈಗ ಎಲ್ಲರೂ ರೆಮಿಡೀಸ್ ಕೊಡ್ತಾರೆ. ಸಣ್ಣ ಪುಟ್ಟ ಒಂದು ಲವಂಗ, ಒಂದು ಯಾಲಕ್ಕಿಯಿಂದ ರೆಮಿಡೀಸ್ ಕೊಡ್ತಾರೆ. ಅಂಥವ್ರಲ್ಲ. ಹ್ಮ್. ತಂತ್ರಿಗಳಂತ ಹೇಳಿದಾಗ ಅವರ ಪೂರ್ವಾಪರ, ಅವರು ಜನ್ಮ ಶ್ಲೋಕದಿಂದ ಹಿಡಿದು ಮುಂದಿನ ಜೀವನವರೆಗೂ ಅವರಾಗ ಅವರೇ ಹೇಳಬೇಕು. ಅಂಥವ್ರನ್ನ ತಂತ್ರಿಗಳಂತ ಹೇಳ್ತೀವಿ. ಹ್ಮ್. ತಂತ್ರಿಗಳನ್ನ ಹೋಗಿ ಅವ್ರ ಬಗ್ಗೆ ಪೂರ್ಣವಾಗಿ ಅದ್ರ ಬಗ್ಗೆ ನಾವು ಪರಿಹಾರ ಕ್ರಮಗಳನ್ನ ನಾವು ತಿಳ್ಕೊಳ್ತಾ ಬರಬೇಕು. ಹ್ಮ್. ಅಂದ್ರೆ ತಂತ್ರಕ್ಕೆ ಪ್ರತಿತಂತ್ರನೇ ಆಗ್ಬೇಕು ಇದಕ್ಕೆ. ಹ್ಮ್. ಇದನ್ನ ಬೇರೆ ವಿಧಾನದಲ್ಲಿ ಮಾಡಕ್ಕಾಗಲ್ಲ. ನೀವು ಹ್ಮ್. ಹೋದೆ, ನಮಸ್ಕಾರ ಮಾಡಿದೆ, ವ್ರತ ಮಾಡಿದೆ, ಹಣ್ಣು ಕಾಯಿ ಕೊಟ್ಟೆ, ನಮಸ್ಕಾರ ಮಾಡಿದೆ ಅಂತ ಆಗಲ್ಲ. ಹ್ಮ್. ಇದು ಪರಿಹಾರ ಆಗಲ್ಲ. ಹ್ಮ್. ಇದಕ್ಕೆ ಬೇರೆ ಸಮೇತನೇ ತೆಗಿಬೇಕು. ಹ್ಮ್. ಇದನ್ನ ಹೋಮಗಳ ಮೂಲಕ, ಕೆಲವೊಂದು ಯಾಗದ ರೂಪದಲ್ಲಿ, ಕೆಲವೊಂದು ಅಂದ್ರೆ ಅದಕ್ಕೆ ಹೇಳಿದ ತಂತ್ರಕ್ಕೆ ತಂತ್ರ, ರಕ್ತಕ್ಕೆ ರಕ್ತ, ಬಲಿಗೆ ಪ್ರತಿಬಲಿ. ಹ್ಮ್. ಇದು ತಂತ್ರದ ಸಿದ್ಧಾಂತ. ಈ ಸಿದ್ಧಾಂತದ ಪ್ರಕಾರನೇ ಇದನ್ನ ಕ್ರಮಬದ್ಧವಾಗಿ ಪರಿಹಾರ ಮಾಡ್ಕೋಬೇಕು. ಓಕೆ. ಈಗ ಅಂದ್ರೆ ಮೂಲ ಅಂತ ಅಂದ್ರೆ ನಾವು ಆ ಬೊಂಬೆ ಎಲ್ಲಿದೆ ಅಂತ ಹುಡ್ಕೊಂಡೋಗಿ ಅದನ್ನ ತೆಗೆದು ಅದನ್ನ ನಾಶ ಮಾಡ್ಬೇಕಾ? ಅಥವಾ ಹೋಮ ಅಥವಾ ಬೇರೆ ತಂತ್ರದ ಮುಖಾಂತರ ಆ ಒಂದು ಬೊಂಬೆಯಲ್ಲಿರೋ ಶಕ್ತಿನ ನಿಷ್ಕ್ರಿಯ ಮಾಡ್ಬೇಕಾ? ಹೆಂಗೆ ಅಂತ? ಗೊಂಬೆಯಲ್ಲಿರುವಂತ ಶಕ್ತಿಯನ್ನ ಮೊದಲು ನಿಷ್ಕ್ರಿಯ ಮಾಡಿ, ಹ್ಮ್. ಈ ವ್ಯಕ್ತಿಗೆ ಜೀವ ಕಡೆ ಕೊಡಬೇಕು. ಹ್ಮ್. ಅದನ್ನ ಫಸ್ಟ್ ದಿಗ್ಬಂಧನ ಹಾಕಬೇಕಾಗುತ್ತೆ ಈ ವ್ಯಕ್ತಿಗೆ. ಹ್ಮ್. ದಿಗ್ಬಂಧನ ಕ್ರಿಯೆಗಳನ್ನು ಮಾಡಿದಾಗ ಈ ವ್ಯಕ್ತಿಗೆ ದೈವ ಕಳೆಯನ್ನು ಕೊಟ್ಟು, ಹ್ಮ್. ಸಾತ್ವಿಕವಾದಂಥ ರೀತಿಯಲ್ಲಿ ಈ ವ್ಯಕ್ತಿಗೆ ಕೆಲವೊಂದು ದೈವ ಮಂತ್ರ ಶಕ್ತಿಯನ್ನು ಕೊಡಬೇಕು. ಹ್ಮ್. ನೆಕ್ಸ್ಟ್ ಆ ವ್ಯಕ್ತಿ ಏನು ಪ್ರಯೋಗ ಮಾಡಿದ್ನಲ್ಲ ಅದನ್ನು ಉಚ್ಚಾಟನೆಗಳ ಮೂಲಕ, ಹ್ಮ್.
ಕೆಲವೊಂದು ಮಂತ್ರಶಕ್ತಿಗಳ ಮೂಲಕ ಹ್ಮ್. ಮತ್ತು ಕೆಲವೊಂದು ಕ್ರಿಯೆಗಳ ಮೂಲಕ, ಹ್ಮ್. ಕ್ರಿಯೆ ಅಂದರೆ ಬೇರೆ ಬೇರೆ ಕ್ರಿಯೆಗಳಿರುತ್ತೆ. ಹ್ಮ್. ಆ ಕ್ರಿಯೆಗಳ ಮೂಲಕ ಈ ಪ್ರಯೋಗಗಳನ್ನು ಮಾಡಿದ್ದೇ ಆಯಿತು, ಹ್ಮ್. 200% ರಿಸಲ್ಟ್ ಆಗುತ್ತೆ. ಓಕೆ. ಇದನ್ನೇನಾದರೂ ಒಂದು ಮಾಡೋಕ್ಕೆ ಹೋಗಿ ನಾನು ಬೇರೆಯವ್ರ ಹತ್ರ ಈ ಥರ ಕಳ್ಕೊಂಡೆ, ಬರದೆ ಈ ಥರ ಹೋಯ್ತು ಅಂತ ಹೇಳಿದ್ರೆ ಹಣ ವ್ಯರ್ಥ, ಸಮಯ ವ್ಯರ್ಥ ಮತ್ತು ನಿಮ್ಮ ಜೀವನನೂ ವ್ಯರ್ಥ ಆಗುತ್ತೆ. ಓಕೆ. ಸೊ, ಇದನ್ನ ಬೇಸಿಕ್ಲಿ ಮಾಡರ್ನ್ ಡೇ ಅವ್ರಿಗೆ ಎಕ್ಸ್‌ಪ್ಲೇನ್ ಮಾಡಬೇಕು ಅಂದ್ರೆ ಒಂದು ಪವರ್ ಬ್ಯಾಂಕ್ ಇದೆ. ಹ್ಮ್. ಆ ಪವರ್ ಬ್ಯಾಂಕಲ್ಲಿ ನಮಗೆ ಗೊತ್ತಿಲ್ಲದೆ ಇರೋಂಗೆ ಇನ್ಯಾರೋ ಬಂದು ಪವರ್‌ನ ಈಚೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂತಿರ್ತಾರೆ. ಹ್ಮ್. ನಾವು ಹೋಗಿ ಅವರು ಕನೆಕ್ಟ್ ಮಾಡಿರೋ ವೈರ್‌ನ ಕಿತ್ತಾಕಿ ಹ್ಮ್. ಬ್ಯಾಟ್ರಿಗೆ ಮತ್ತೆ ಚಾರ್ಜ್ ಕೊಟ್ಟು, ಹ್ಮ್. ಮತ್ತೆ ಆ ಬೇರೆ ಯಾವುದೇ ವೈರು ಈ ಪವರ್ ಬ್ಯಾಂಕ್‌ಗೆ ಕನೆಕ್ಟ್ ಆಗದಿರೋ ರೀತಿ ನೋಡ್ಕೊಳ್ಳೋದು. 100%. ಓಕೆ. ಗುರುಗಳೇ, ಈಗ ಯಾರೋ ಒಬ್ರು ಒಂದು ಸಾಧನಾ ಪಥದಲ್ಲಿ ಅಥವಾ ಉಪಾಸನ ಅಥವಾ ಅನುಷ್ಠಾನದಲ್ಲಿ ಇರ್ತಾರೆ ಅಂತ ಹ್ಮ್. ಅನ್ಕೊಳ್ಳಿ ಹ್ಮ್. ಕೆಲವೊಬ್ರು. ಯಾವುದೇ ದೇವರಾಗಿರ್ಬೋದು. ಹ್ಮ್. ಅವ್ರಿಗೂ ಇದು ತಾಕೋ ಸಾಧ್ಯತೆಗಳಿರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ಹ್ಮ್. ಯಾಕೆ ಅವ್ರು ಮನುಷ್ಯರಲ್ವಾ? ಹ್ಮ್. ಆದ್ರೆ ಇವ್ರದ್ದು ದೈವ ಬರ ಇರತ್ತಲ್ಲ ಇವ್ರ ಹತ್ರ. ಇವರಿಗೆ ಗುರುವಿನ ಬಲ ಇರಬೇಕು ಮೇನು. ಹ್ಮ್. ಈಗ ನೀವು ಹೇಳಿದ್ರಿ ಒಂದು ಪವರ್ ಅಂತ ಹೇಳಿ. ಹ್ಮ್. ಈಗ ಒಂದು ಪವರ್‌ಗೆ ಹ್ಮ್. ಈಗ ಜಂಕ್ಷನ್ ಬಾಕ್ಸ್ ಎಷ್ಟು ಇಂಪಾರ್ಟೆಂಟೋ ಹ್ಮ್. ಕಂಟ್ರೋಲ್ ಮಾಡೋದಕ್ಕೆ, ಹ್ಮ್. ಅದೇ ರೀತಿಯಲ್ಲಿ ಗುರುನು ಅಷ್ಟೇ ತಾಂತ್ರಿಕರಿಗೆ, ಕಲಿಯುವಂಥವ್ರಿಗೆ ಗುರು ಇಂಪಾರ್ಟೆಂಟ್ ಆಗಿರ್ತಾನೆ. ಹ್ಮ್. ಗುರು ಉಗ್ರ ಸ್ವರೂಪದ ಒಂದು ದೇವತೆಗಳನ್ನು ಆರಾಧನೆ ಮಾಡಬೇಕಂದ್ರೆ ಆ ಶಕ್ತಿಯನ್ನು ತಡೆಯೋದಕ್ಕೂ ಗುರು ಇರಬೇಕು. ಹ್ಮ್. ಎರಡನೇದು, ಇಂತಹ ಪ್ರಯೋಗಗಳು ಯಾರಾದರೂ ಮಾಡ್ತಾ ಇದ್ದಾಗ ಹ್ಮ್. ಅದನ್ನ ರಿವರ್ಸ್ ಮಾಡ್ತಾರೆ. ತಿರುಗುಬಾಣ ಅಂತ ಹೇಳ್ತೀವಿ ಇದನ್ನ ನಾವು. ಪ್ರತ್ಯಂಗರ ದೇವಿ ಮುಖಾಂತರ. ಪ್ರತ್ಯಂಗಿರಾ ದೇವಿಯ ಮೂಲಕ ಆಗಿರಬಹುದು ಅಥವಾ ಹ್ಮ್. ವಾರಾಹಿ ದೇವಿಯ ಮೂಲಕ ಹ್ಮ್. ಆಗಿರಬಹುದು. ಇದನ್ನ ರಿವರ್ಸ್ ಮಾಡುವಂತ ಪ್ರಕ್ರಿಯೆಗಳನ್ನ ನಡೆಸ್ತಾ ಹೋಗ್ತೀವಿ. ಹ್ಮ್. ಈ ಕ್ರಿಯೆ ಗುರುವಿನ ಮೂಲಕ ಮಾಡುವಂಥದ್ದು ಬಹಳ ಉತ್ತಮ. ಓಕೆ. ಅಂದ್ರೆ ನಾನ್ ಕೇಳ್ತಾ ಇರೋದು, ಯಾರೋ ಒಬ್ರು ನಿತ್ಯ ಉಪಾಸನೆ ಮಾಡ್ತಿದ್ದಾರೆ. ಹ್ಮ್. ಯಾವ್ದೋ ದೇವ್ರದ್ದು ಮಹಾನ್ ದೈವಿ ಭಕ್ತರು ಅಂತ. ಫಾರ್ ಎಕ್ಸಾಂಪಲ್ 2 ತರ ಕ್ಯಾಟಗರಿ ಇರ್ತಾರೆ ಹ್ಮ್. ಗುರುಗಳೇ. ಒಂದು ದೇವ್ರ ಬಗ್ಗೆ ಯೋಚನೆ ಮಾಡೋವಂಥವ್ರು ಹ್ಮ್. ಒಂದು ಭಾಗ. ಇನ್ನೊಂದು ದೇವರೇ ಇನ್ನ ಕೆಲವೊಬ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಅದು 2ನೇ ಭಾಗ. ಹ್ಮ್. ಈಗ ದೇವರೇ ಕೆಲವೊಬ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಯಾಟಗರಿಗೆ ಹೋದಾಗ ಅವ್ರಿಗೂ ಇದು ತಾಕೋ ಸಾಧ್ಯತೆಗಳಿರತ್ತಾ ಅಂತ? ದೈವ ಶಕ್ತಿ ಇದ್ದಾಗ, ದುಷ್ಟಶಕ್ತಿ ಇದ್ದಾಗ ದೈವಶಕ್ತಿ ಇದ್ದೇ ಇರುತ್ತೆ. ಹ್ಮ್. ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಹ್ಮ್. ಹೇಳ್ತೀವಿ. ಹ್ಮ್. ಈಗ ದೈವ ಶಕ್ತಿ ಇದ್ದಾಗ ದುಷ್ಟಶಕ್ತಿ ಬರಲೇಬೇಕಲ್ಲಿ. ಹ್ಮ್. ಪರೀಕ್ಷೆಗಳು ನಡೆಯುತ್ತೀಗ. ಹ್ಮ್. ಕಾಳಿನ ಆರಾಧನೆ ಮಾಡ್ಬೇಕಾದ್ರೆ ಡಾಕಿನೂ ಆರಾಧನೆ ಮಾಡ್ತೀವಿ, ಶಾಕಿನೂ ಆರಾಧನೆ ಮಾಡ್ತೀವಿ. ಹ್ಮ್. ಒಂದು ಪರೀಕ್ಷೆಗಳು ಮಾಡ್ತಾರೆ. ಯಾವ ರೀತಿಯಲ್ಲಿ ಪರೀಕ್ಷೆ ಆಗುತ್ತೆ? ಆ ವ್ಯಕ್ತಿ ಮೇಲೆ ದುಷ್ಟ ಪ್ರಯೋಗನೂ ಆಗುತ್ತೆ. ಹ್ಮ್. ಅದನ್ನ ಗ್ರಹಿಸ್ಕೊಬೇಕು ಅನ್ನುವಂಥ ವ್ಯಕ್ತಿ ಸಾಮರ್ಥ್ಯ ಆ ಮನುಷ್ಯನಲ್ಲಿರಬೇಕು. ಹ್ಮ್. ಈ ದುಷ್ಟಶಕ್ತಿಗಳನ್ನು ತಾಗದೇ ಇರುವಂತಹ ಕೆಲವೊಂದು ಮಂತ್ರದ ದೀಕ್ಷೆಗಳನ್ನ ಆ ವ್ಯಕ್ತಿ ಪಡ್ಕೊಂಡಿರ್ತಾನೆ. ಕವಚಗಳನ್ನ ಅದನ್ನೆಲ್ಲ. ಹ್ಮ್. ಕವಚಗಳು, ಮಂತ್ರ ದೀಕ್ಷೆಗಳು, ಹ್ಮ್. ಮತ್ತೆ ಮಂಡಲಗಳು, ಹ್ಮ್. ಇದೆಲ್ಲನೂ ಕೂಡನು ಗುರುವಿಂದ ಪಡ್ಕೊಂಡಿರ್ತಾನೆ. ಹ್ಮ್. ಇದೆಲ್ಲ ಗುರುವಿಂದ ಪಡ್ಕೊಂಡಾಗ ಅಂತಹ ಶಕ್ತಿಗಳು ಇವನ ಮೇಲೆ ಪರಿಣಾಮ ಅಷ್ಟಾಗಿ ಬೀರೋದಿಲ್ಲ. ಇರೋದಿಲ್ಲ. ಓಕೆ. ಗುರುಗಳೇ, ಈಗ ಎಕ್ಸ್ ವೈ ಝೆಡ್ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ ಅಂತ ಅನ್ಕೊಳ್ಳಿ. ಹ್ಮ್. ಗುರುಗಳೇ, ಹಿಂಗಾಗೋಗಿದೆ, ಹಿಂಗೇನೋ ಪ್ರಯೋಗ ಮಾಡಿದ್ದಾರೆ ಅಂತ ಅನ್ಸತ್ತೆ ಅಂತ ಹ್ಮ್. ನೀವು ಪ್ರಶ್ನೆಗಳಾಗ್ತೀರ, ಗೊತ್ತಾಗತ್ತೆ. ಅಲ್ಲಿ ಯಾರೋ ಒಬ್ಬ ಕೊನೇ ಸ್ಟೇಜಲ್ಲಿದ್ದಾರೆ ಅಂತ ಅಂದ್ರೆ, ಅವ್ರನ್ನ ಯಾವ್ದಾದ್ರು ಪರಿಹಾರದ ಮುಖಾಂತರ ನೀವು ಉಳಿಸಿರೋ ಉದಾಹರಣೆ ಏನಾದ್ರು ಇದೆಯಾ? ಅದು ಆ ಇನ್ಸಿಡೆಂಟ್ ಹೆಸರು ಬೇಡ, ಇನ್ಸಿಡೆಂಟ್ ಬಗ್ಗೆ ಏನಾದ್ರು ಹೇಳ್ಬೋದಾ ಅಂತ? ಆ ಹೀಗೆ ತುಮಕೂರಲ್ಲಿ ಒಬ್ರು ಇದ್ರು. ಹ್ಮ್. ಅವನ ಹೆಸರು ಹೇಳೋದು ಬೇಡ ಪಾಪ. ಹ್ಮ್. ದೊಡ್ಡ ವ್ಯಕ್ತಿನೇ ಆಗಬೇಕು ಅವರು. ಹ್ಮ್. ಕೊನೆ ಮೂಮೆಂಟಲ್ಲಿ ಇದ್ರು. ಹ್ಮ್. ಕೊನೆ ಘಳಿಗೆ ಹ್ಮ್. ಇನ್ನೇನು ಈ ಸ್ಥೂಲಕಾಯ ಇದ್ದಂಥ ಮನುಷ್ಯ ಪೂರ್ಣವಾಗಿ ಅಸ್ಥಿಪಂಜರ ಆಕಾರದಲ್ಲಿ ಆಗಿದ್ದಂಥ ವ್ಯಕ್ತಿ. ಹ್ಮ್. ಆ ವ್ಯಕ್ತಿಯ ಒಂದು ಛಾಯೆ ನೋಡಿದಾಗ ಹ್ಮ್. ಇಂತಹ ಮನುಷ್ಯ ಹೀಗಾಗಿದ್ದಾನೋ ಅಂತ ರೀತಿಯಲ್ಲಿ ಆಗಿತ್ತು. ಇನ್ನೇನ್ ಡಾಕ್ಟರ್ ಹೇಳಿದ್ದು ಇನ್ನೊಂದು 5 ದಿನ ಹೇಳೋದಕ್ಕೆ ಬರೋದಿಲ್ಲ, ಹ್ಮ್. ವ್ಯಕ್ತಿಗೆ ಹೇಳೋದಕ್ಕೆ ಬರೋದಿಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದ್ದು. ಹ್ಮ್. ಸರಿ ಅಂಥೇಳಿ ಅವರ ಪತ್ನಿಯವರು, ಅವರ ತಂದೆ ತಾಯಿಯವರೆಲ್ಲರೂ ಕೂಡ ಬಂದರು, ನಮ್ಮ ಬಳಿ ಬಂದರು. ಬಂದು ಕುಂತು ವಿಚಾರದಲ್ಲಿ ಸಂಪೂರ್ಣವಾಗಿ ನೋಡಿದಾಗ, ಇಲ್ಲ ಇವ್ರಿಗೆ ಬಹಳ ಲೇಟ್ ಆಯ್ತಲ್ರಿ ನೀವು ಬಂದಿದ್ದು, ತಡ ಆಗಿದ್ದು ಅಂತ ಹೇಳಿದೆ. ಯಾವ ಪ್ರಶ್ನೆ ಹಾಕಿದ್ದಾರೆ ಅವಾಗ? ಆಗ ನಾವು ಅಷ್ಟಮಂಗಳನೇ ಹಾಕಿದ್ದು. ಹ್ಮ್. ಅಷ್ಟಮಂಗಳ ಹಾಕಿ ನೋಡಿದಾಗ ಬಹಳ ತಡ ಆಗಿದೆ ನೀವು ಬಂದಿದ್ದು. ಹ್ಮ್. ಬರುವಂಥ ವಿಷಯ ಸ್ವಲ್ಪ ಬೇಗ ಬರಬೇಕಾಗಿತ್ತು ಅಂತ ಹೇಳಿದೆ. ಆ ಸಮಯ ಅವ್ರದ್ದು ಎಂತಹ ಶುಭಗಳಿಗೆ ಇತ್ತು, ಅಮೃತಗಳಿಗೆ ಇತ್ತು ಅಂತ ಹೇಳಿದ್ರೆ ಗ್ರಹಣ ಕಾಲ ಇತ್ತು. ಹ್ಮ್. ಅವ್ರು ಬಂದಿದ್ದ ದಿನ. ಅವರು ಬರೋ ಗಳಿಗೆ ಸಮಯದಲ್ಲಿ ನೆಕ್ಸ್ಟ್ ದಿನ ಅಥವಾ 2 ದಿನದಲ್ಲಿ ಗ್ರಹಣ ಇತ್ತು. ಹ್ಮ್. ರಾಹುಗ್ರಸ್ತ ಸೂರ್ಯಗ್ರಹಣ ಇತ್ತು ಆ ಸಮಯದಲ್ಲಿ. ಬಹಳ ಪೋಟೆಂಟ್ ಅದು. ಹ್ಮ್. ಆ ಗ್ರಹಣದ ಸಮಯ ಇದ್ದಾಗ 1ಕ್ಕಿಂತ 4 ಪಟ್ಟು ಶಕ್ತಿಗಳು ಬಹಳ ಹೆಚ್ಚಾಗಿರುತ್ತೆ. ಹ್ಮ್. ಸರಿ ಆಯ್ತು, ನಾನು ಪರಿಹಾರ ಮಾಡಿಕೊಡ್ತೀನಿ ಅಂತೇಳಿ ಅವ್ರಿಗೆ ಭರವಸೆ ಕೊಟ್ಟು ಮಾತು ಕೊಟ್ಟೆ. ಹ್ಮ್. ಮಾತು ಕೊಟ್ಟಾಗ ಕೆಲವೊಂದು ಪೂಜಾ ವಿಧಿವಿಧಾನಗಳ ಮೂಲಕ ಎಷ್ಟೋ ಒಂದು 108 ಜನ ತಾಂತ್ರಿಕರು ಅನ್ಸುತ್ತೆ. ಹ್ಮ್. 108 ಜನ ಕೇರಳದಲ್ಲಿರುವಂಥವ್ರು ಹ್ಮ್. ಮತ್ತೆ ವಾರಣಾಸಿಯಲ್ಲಿ ಇರುವಂಥವ್ರು. ಹ್ಮ್. ಈ ತಾಂತ್ರಿಕಗಳ ಮೂಲಕ ನಾವು ಈ ಪೂಜೆಗಳನ್ನು ಮಾಡಿ ಹ್ಮ್.
ಪೂರ್ಣವಾಗಿ ಒಂದು ಯಾಗದ ರೂಪದಲ್ಲೇ ಪೂಜೆ ಆಗಿದ್ದದು. ಹ್ಮ್. ಪೂಜೆಗಳನ್ನು ಮಾಡಿ, ಅನುಷ್ಠಾನ ಮಾಡಿ, ಉಚ್ಚಾಟನೆ ಕ್ರಿಯೆಗಳಾದಾಗ ಹ್ಮ್. ಸಂಪೂರ್ಣವಾದಂಥ ರೀತಿಯಲ್ಲಿ ಚೇತರಿಕೆ ಆಗ್ತಾ ಬಂತು. ಹ್ಮ್. ಪರ್ ಡೇ ಇಂದನೇ ನಾವು ಪೂಜೆಗೆ ತಗೊಂಡಿದ್ದ ದಿನದಿಂದನೇ ಹ್ಮ್. ಆ ವ್ಯಕ್ತಿಗೆ ಚೇತರಿಕೆ ಅಂದ್ರೆ ರಿಕವರಿ ಆಗ್ತಾ ಬಂತು. ಹ್ಮ್. ಈಗ ಆ ವ್ಯಕ್ತಿ ಬಹಳ ದೊಡ್ಡ ರಾಜಕಾರಣಿ, ಬಹಳ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಸೂಪರ್. ಚೆನ್ನಾಗಿದ್ದಾರೆ. ಸೂಪರ್. ಗುರುಗಳೇ ಆಗಿದ್ರೆ ಯಾರೇ ಏನೇ ಒಂದು ಸಮಸ್ಯೆ ಎದುರಿಸ್ತಿದ್ರು ಕಾನ್ಫಿಡೆಂಟ್ ಆಗಿ ನಿಮ್ಮ ಹತ್ರ ಬರ್ಬೋದು. ಖಂಡಿತವಾಗ್ಲೂ ಎಲ್ಲನೂ ಪರಿಹಾರ ಅಂತಲ್ಲ. ಹ್ಮ್. ನಮ್ಗೆ ತಿಳಿದಿರುವಂಥದ್ದು, ಕಲ್ತಿರುವಂಥದ್ದು, ಹ್ಮ್. ನಮ್ಮ ಕೈಯಲ್ಲಿ ಆಗುವಂಥದ್ದನ್ನು ನಾವು ಮಾಡ್ತೀವಿ ಅಷ್ಟೇ. ಓಕೆ. ಗುರುಗಳೇ ಈ ಒಂದು ಪುತ್ತಳಿಕೆಯ ವಿಚಾರವಾಗಿ ತುಂಬ ವಿಚಾರಗಳನ್ನ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ.